ಹಲೋ ಸ್ನೇಹಿತರೆ, ಇವತ್ತಿನ ಸಿನಾರಿಯೋದಲ್ಲಿ ನಾವು ಟಾಪ್ ಎನ್ ಆ್ಯಂಡ್ ಬಾಟಮ್ ಎನ್ ಪ್ರಾಡಕ್ಟ್ಸ್ನ ಟ್ಯಾಬ್ಲೂ ಮತ್ತು ಪವರ್ ಬಿ ಐಲಿ ಹೇಗೆ ಫೈಂಡ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಫಸ್ಟ್ ನಾವು ಪವರ್ ಬಿ ಐ ಡೆಸ್ಕ್ಟಾಪಿಗೆ ಹೋಗಿ ನಾನೊಂದು ಟೇಬಲ್ ತೊಗೊತಾ ಇದ್ದೀನಿ. ಫಸ್ಟ್ ಪವರ್ ಬಿ ಐ ಡೆಸ್ಕ್ಟಾಪಲ್ಲಿ ನೋಡೋಣ, ದೆನ್ ಟ್ಯಾಬ್ಲೂಗೆ ಬರೋಣ. ಪವರ್ ಬಿ ಐ ಡೆಸ್ಕ್ಟಾಪ್ ಓಪನ್ ಮಾಡಿ ನಾನು ಸ್ಯಾಂಪಲ್ ಸೂಪರ್ ಸ್ಟೋರಿಗೆ ಕನೆಕ್ಟ್ ಆಗಿದ್ದೀನಿ. ಅದರಲ್ಲಿ ಆರ್ಡರ್ಸ್ ಟೇಬಲಿಗೆ ಕನೆಕ್ಟ್ ಆಗಿದ್ದೀನಿ. ಆರ್ಡರ್ಸ್ ಟೇಬಲಿಂದ ಪ್ರಾಡಕ್ಟ್ಸ್ ಒಂದು ಕಾಲಮನ್ನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಆಲ್ರೆಡಿ ಆಲ್ ಮೆಷರ್ಸ್ ಅಂತ ಒಂದು ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲ ಡ್ಯಾಕ್ಸ್ ಮೆಷರ್ನ ಇಲ್ಲಿ ಡ್ರಾಪ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ಟೋಟಲ್ ಸೇಲ್ಸ್ ಅಂತ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೆ ಒಂದು ಡ್ಯಾಕ್ಸ್ ಮೆಷರನ್ನು. ಟೋಟಲ್ ಸೇಲ್ಸ್ ಅಂದರೆ ಸಮ್ ಆಫ್ ಆಲ್ ದ ಸೇಲ್ಸ್. ಓಕೆ, ಇದನ್ನು ವ್ಯೂಗೆ ತೊಗೊಂಬಂದಿದ್ದೀನಿ. ಇವಾಗ ಸಾರ್ಟ್ ಮಾಡ್ತೀನಿ ಇದನ್ನು. ಇವು ಟಾಪ್ ಸೇಲ್ಸ್ ಆ್ಯಂಡ್ ಬಾಟಮ್ ಸೇಲ್, ಕೆಳಗೆ ಹೋದರೆ ಬಾಟಮ್ ಸೇಲ್ಸ್ ಇರುತ್ತೆ. ಸೊ ನಮಗೆ ಟಾಪ್ 5 ಪ್ಯಾರಾಮೀಟರ್ ಕ್ರಿಯೇಟ್ ಮಾಡೋಣ. ಟಾಪ್ 5 ಅಂದರೆ ಟಾಪ್ 5, ಬಾಟಮ್ 5 ಅಂದರೆ ಬಾಟಮ್ 5ನ ಡೈನಮಿಕ್ ಆಗಿ ತೊಗೋಣ. ನಾ ಟಾಪ್ 5 ಆ್ಯಂಡ್ ಬಾಟಮ್ 5 ಫೈಂಡ್ ಮಾಡೋಕ್ಕೆ ನಮಗೆ ರ್ಯಾಂಕ್ ಎಕ್ಸ್ ಫಂಕ್ಷನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಒಂದು ನ್ಯೂ ಮೆಷರ್ ತೊಗೊಳ್ಳೋಣ, ಒಂದು ನ್ಯೂ ಮೆಷರ್ನ ಬರ್ಕೊಳ್ಳೋಣ. ಅದಕ್ಕೆ ಟಾಪ್ ಆ್ಯಂಡ್ ಬಾಟ್ ಅಂತ ಒಂದು ಮೆಷರ್ನ ಕ್ರಿಯೇಟ್ ಮಾಡ್ತೀನಿ. ಶಿಫ್ಟ್ ಎಂಟರ್ ಕೊಟ್ಟರೆ ನ್ಯೂ ಲೈನಿಗೆ ಬರುತ್ತೆ. ಡೈರೆಕ್ಟಾಗಿ ಎಂಟರ್ ಕೊಟ್ಟರೆ ಡ್ಯಾಕ್ಸ್ ಮೆಷರ್ ಎಕ್ಸಿಕ್ಯೂಟ್ ಆಗುತ್ತೆ. ನಾನೊಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ. ವೇರಿಯಬಲ್ ಟಾಪ್ ರ್ಯಾಂಕ್. ನಾವು ರ್ಯಾಂಕ್ ಕೊಡೋಣ ಸೊ ದ್ಯಾಟ್ ಫಸ್ಟಿಂದ ಹೈಯೆಸ್ಟ್ ಸೇಲ್ಸನ್ನು 1 2 3 4 ಅಂತ ಹೈಯೆಸ್ಟ್ ಸೇಲ್ಸಿಗೆ ಇಂದನೂ ಬಾಟಮ್ ಮೋಸ್ಟ್ ಸೇಲ್ ತನಕನೂ ನಮಗೆ ಟಾಪಿಂದ ಬಾಟಮ್ ತನಕನೂ ರ್ಯಾಂಕ್ ಸಿಗುತ್ತೆ. ಸೊ ರ್ಯಾಂಕ್ ಎಕ್ಸ್ ಫಂಕ್ಷನ್ನ ಯೂಸ್ ಮಾಡ್ತೀನಿ. ಅದೊಂದು ಇಟರೇಟರ್ ಫಂಕ್ಷನ್. ಟೇಬಲ್ ಕೇಳ್ತಾ ಇದೆ, ನಾನೊಂದು ಆಲ್ ಫಂಕ್ಷನ್ ಅಂತ ಒಂದು ಫಂಕ್ಷನ್ ಇದೆ. ಆಲ್ ಫಂಕ್ಷನ್ ಆಲ್ ಆಫ್ ಪ್ರಾಡಕ್ಟ್ ನೇಮ್. ಇವಾಗ ಈ ಆಲ್ ಫಂಕ್ಷನ್ ಏನು ಮಾಡುತ್ತೆ, ಪ್ರಾಡಕ್ಟ್ ನೇಮ್ ಮೇಲೆ ಇರೋ ಎಲ್ಲ ಕಂಟೆಕ್ಸ್ಟ್ ಫಿಲ್ಟರ್ಸ್ನ ರಿಮೂವ್ ಮಾಡುತ್ತೆ. ಸೊ ನಮಗೆ ರ್ಯಾಂಕ್ ಟೋಟಲ್ ಸೇಲ್ಸ್ ಮೇಲೆ ಸಿಗಬೇಕು ಅಲ್ವಾ. ಟೋಟಲ್ ಯಾವುದ್ರ ಮೇಲೆ ಸಿಗಬೇಕು, ಟೋಟಲ್ ಸೇಲ್ಸ್ ಮೇಲೆ. ನಾವು ಟಾಪ್ ರ್ಯಾಂಕ್ಸ್ ಫೈಂಡ್ ಮಾಡ್ತಿರೋದ್ರಿಂದ ಹೈಯೆಸ್ಟ್ ಸೇಲ್ಸಿಂದನೂ ಲೋಯೆಸ್ಟ್ ತನಕನೂ ನಮಗೆ ಹೈಯೆಸ್ಟ್ ಸೇಲ್ ಬಂದುಬಿಟ್ಟು 1, ಅದರ ನೆಕ್ಸ್ಟ್ ಸೇಲ್ ಬಂದುಬಿಟ್ಟು 2, ಆ ಥರ ರ್ಯಾಂಕ್ ಸಿಗೋದಕ್ಕೋಸ್ಕರ ನಾವು ಡಿಸೆಂಡಿಂಗ್ ಸಾರ್ಟ್ ಆರ್ಡರ್ ಫೈಂಡ್ ಮಾಡಬೇಕು. ಡಿಸೆಂಡಿಂಗ್ ಕೊಟ್ಟೆ. ಓಕೆ, ಇವಾಗ ಈ ವೇರಿಯಬಲ್ ಬಂದ್ಬಿಟ್ಟು ಏನು ಔಟ್ಪುಟ್ ಕೊಡ್ತಿದೆ ನೋಡೋಣ. ಶಿಫ್ಟ್ ಎಂಟರ್ ರಿಟರ್ನ್, ಶಿಫ್ಟ್ ಎಂಟರ್ ಟಾಪ್. ನಾವು ಬರ್ದಿರೋದು ವೇರಿಯಬಲ್ ಹೆಸರೇನು, ಟಾಪ್ ರ್ಯಾಂಕ್ ಅಂತ ಅಲ್ವಾ, ಟಾಪ್ ರ್ಯಾಂಕ್. ನಾನು ಎಂಟರ್ ಕೊಡ್ತಾ ಇದ್ದೀನಿ. ಸೊ ಈ ಮೆಷರ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ಬಂದಿರೋ ಮೆಷರ್ನ ನಾನು ವಿಜುವಲೈಸೇಷನಿಗೆ ತೊಗೊಂಬರ್ತಾ ಇದ್ದೀನಿ. ಇವಾಗ ನೋಡಿದರೆ ನಮಗೆ ಟಾಪ್ ಸೇಲ್ ಬಂದುಬಿಟ್ಟು 1 ಅಂತ ಕೊಡ್ತದೆ, ರ್ಯಾಂಕ್ 1 ಅಂತ ಕೊಡ್ತದೆ. ನೆಕ್ಸ್ಟ್ ಟಾಪ್ ಸೇಲ್ ಬಂದುಬಿಟ್ಟು 2. ಇವಾಗ ಇದನ್ನು ಸಾರ್ಟ್ ಆರ್ಡರ್ ಚೇಂಜ್ ಮಾಡ್ತೀನಿ. ಇವಾಗ ನೋಡಿದರೆ ಲೀಸ್ಟ್ ವ್ಯಾಲ್ಯೂ ಬಂದುಬಿಟ್ಟು ಅದನ್ನು ಲೀಸ್ಟ್ ರ್ಯಾಂಕ್ ತೋರಿಸ್ತಾ ಇದೆ. ಇವಾಗ ನನಗೆ ಏನು ಬೇಕು, ಟಾಪಿಂದ ರ್ಯಾಂಕ್ ಸಿಕ್ಕಿದೆ, ನನಗೆ ಬಾಟಮಿಂದ ರ್ಯಾಂಕ್ ಬೇಕು. ಲೈಕ್ ಇವಾಗ ಬಾಟಮ್ ಮೋಸ್ಟ್ ವ್ಯಾಲ್ಯೂ ಬಂದುಬಿಟ್ಟು ಇವಾಗ 1849 ರ್ಯಾಂಕ್ ತೋರಿಸ್ತಾ ಇದೆಯಲ್ಲ, ಬೇಡ, ನನಗೆ 1 ಬೇಕು. ನೆಕ್ಸ್ಟ್ ಬಾಟಮ್ ಮೋಸ್ಟ್ ಸೆಲ್ 2, ಆ ಥರ ಬೇಕು ನನಗೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಸೇಮ್ ಈ ಮೆಷರ್ನ ಕಾಪಿ ಮಾಡ್ಕೊತೀನಿ, ಈ ವೇರಿಯಬಲ್ನ ಕಾಪಿ ಮಾಡ್ಕೊತೀನಿ. ಶಿಫ್ಟ್ ಎಂಟರ್ ಪೇಸ್ಟ್ ಮಾಡಿದೆ. ಆ್ಯಂಡ್ ಬಾಟಮ್ ರ್ಯಾಂಕ್ ಅಲ್ವಾ, ನಮಗೆ ಬಾಟ್ ರ್ಯಾಂಕ್ ಅಂತ ತೊಗೊತಾ ಇದ್ದೀನಿ. ಬಾಟ್ ರ್ಯಾಂಕ್. ಆ್ಯಂಡ್ ಇನ್ನೇ ಆರ್ಡರ್ ಚೇಂಜ್ ಮಾಡೋಣ. ಸೊ ನಮಗೆ ಕೆಳಗಿಂದ ಅಸೆಂಡಿಂಗ್ ಸೈಡಿಂದನೂ ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಅಸೆಂಡಿಂಗ್. ಆ್ಯಂಡ್ ಇದು ಔಟ್ಪುಟ್ ಏನು ಕೊಡ್ತಿದೆ ನೋಡೋಣ. ಬಾಟ್ ರ್ಯಾಂಕ್. ಶಿಫ್ಟ್ ಎಂಟರ್. ಇವಾಗ ನೋಡಿದರೆ ಟಾಪ್ ಮೋಸ್ಟ್ ಸೇಲ್ ಬಂದಿರೋದಕ್ಕೆ ಲೀಸ್ಟ್ ರ್ಯಾಂಕ್ ಕೊಡ್ತದೆ. ಬಾಟಮ್ ಮೋಸ್ಟ್ ಸೇಲ್ ಬಂದಿರೋದಕ್ಕೆ ಫಸ್ಟ್ ರ್ಯಾಂಕ್ ಕೊಡ್ತಾ ಇದೆ. ನಾವು ಅಂದ್ಕೊಂಡಿರೋ ಕಂಡೀಷನ್ ಬಂದಿದೆ. ಆ್ಯಂಡ್ ಇದ್ರ ಮೇಲೆ ನಾವು ಒಂದು ಕಂಡೀಷನ್ ಬರೆಯೋಣ. ಟಾಪ್ ರ್ಯಾಂಕ್ ಮೇಲೆ ಬಾಟಮ್ ರ್ಯಾಂಕ್ ಮೇಲೆ ಕಂಡೀಷನ್ ಬರೆಯೋಣ. ಆ ಕಂಡೀಷನ್ ಏನಂದರೆ, ಇಫ್ ಇದು ನಮಗೆ ತುಂಬ ಶಾರ್ಟಾಗಿ ಕಾಣ್ತಾ ಇದೆ, ತುಂಬ ಚಿಕ್ಕದಾಗಿ ಕಾಣ್ತದೆ, ಸೊ ದೊಡ್ಡದು ಮಾಡ್ಕೊಳ್ಳೋಣ ಟೆಕ್ಸ್ಟನ್ನು. ಇಫ್ ರ್ಯಾಂಕ್ ಟಾಪ್ ರ್ಯಾಂಕ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ನಾವು ಫಸ್ಟ್ 5 ವ್ಯಾಲ್ಯೂಸ್ನ ಸೇಲ್ ನೋಡಬೇಕು. ಬಟ್ ನಾವು ಅದಕ್ಕಿಂತ ಕಂಡೀಷನ್ ಬರ್ದಿಲ್ಲ, ಸೊ ಇವಾಗ ಬರೀತೀನಿ. ವೇರಿಯಬಲ್ ಟಾಪ್ ಸೇಲ್ಸ್ ಅಂತ ವೇರಿಯಬಲ್ ನೇಮ್, ಕ್ಯಾಲ್ಕುಲೇಟ್. ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಟೋಟಲ್ ಸೇಲ್ಸ್
ಟೋಟಲ್ ಸೇಲ್ಸ್ ಫಿಲ್ಟರ್ ಫಂಕ್ಷನ್ನ ಯೂಸ್ ಮಾಡ್ತಿದ್ದೆ. ಬೇಸಿಕಲಿ ಒಂದು ಟೇಬಲ್ನ ಔಟ್ಪುಟ್ ಕೊಡುತ್ತೆ. ಯಾವ ಟೇಬಲ್ ಇದು ಆರ್ಡರ್ಸ್ ಟೇಬಲ್ ಕೇಳ್ತಾ ಇದೆ. ಇಲ್ಲಿ ನೋಡಿದರೆ ಟೇಬಲ್ ಅಂತ ಕೇಳ್ತಾ ಇದೆ. ಆರ್ಡರ್ಸ್ ಟೇಬಲ್ ಏನನ್ನು ಹೇಗೆ ಫಿಲ್ಟರ್ ಮಾಡಬೇಕು ನಾವು ಟಾಪ್ ರ್ಯಾಂಕ್ ಇದೆಯಲ್ವ ನಾವು ಫೈಂಡ್ ಮಾಡಿರೋದು, ಅದ್ರ ವ್ಯಾಲ್ಯೂ ಲೆಸ್ ದನ್ ಆರ್ ಈಕ್ವಲ್ ಟು 5 ಅಂದರೆ ನನಗೆ ಇವಾಗ ಇನ್ ಮೆಮೊರಿ ಏನು ಕ್ರಿಯೇಟ್ ಆಗುತ್ತೆ, ಇದು ಬಂದ್ಬಿಟ್ಟು ಈ ಟಾಪ್ ರ್ಯಾಂಕ್ಸ್ ಅಂತ ಇದೆಯಲ್ಲ, ಇಲ್ಲಿ ಬಂದಿರೋ ವ್ಯಾಲ್ಯೂಸ್ ಏನೇನಿದೆಯೋ ಅದು ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಈ ಟೇಬಲ್ ಎಲ್ಲ ಫಿಲ್ಟರ್ ಆಗುತ್ತೆ. ಒಂದು ನ್ಯೂ ಟೇಬಲ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕಿರೋದು ಟೋಟಲ್ ಸೇಲ್ಸನ್ನು ವ್ಯಾಲ್ಯೂನ ಸಮ್ ಅಪ್ ಮಾಡುತ್ತೆ. ಓಕೆ, ಇವಾಗ ನಮಗೆ ಟಾಪ್ ಸೇಲ್ಸ್ ಸಿಕ್ಕಿದೆ. ಹಾಗೆ ಬಾಟಮ್ ಸೇಲ್ಸನ್ನು ಕೂಡ ನಾವು ಫೈಂಡ್ ಮಾಡ್ಕೋಬೇಕು. ಬಾಟ್ ಸೇಲ್ಸ್ ಅಂತ ತೊಗೊತೀನಿ. ಬಾಟಮ್ ಸೇಲ್ಸ್ ಫಿಲ್ಟರ್ ಯಾವ ಕಂಡೀಷನ್ ಮೇಲೆ ಮಾಡಬೇಕು, ಬಾಟಮ್ ರ್ಯಾಂಕ್ ಇದೆಯಲ್ಲೋ ಅದನ್ನು ರ್ಯಾಂಕ್ ಲೆಸ್ ದನ್ ಆರ್ ಈಕ್ವಲ್ ಟು 5 ಬಂದಾಗ ನನಗೆ ಈ ಥರ ಕಂಡೀಷನ್, ಇದನ್ನು ಟೋಟಲ್ ಸೇಲ್ಸ್ ಫೈಂಡ್ ಮಾಡಬೇಕು ಅಂತ. ಇವಾಗ ನಮ್ಮ ಒರಿಜಿನಲ್ ಕಂಡೀಷನಿಗೆ ಬಂದರೆ ಇಫ್ ಟಾಪ್ ರ್ಯಾಂಕ್ ಲೆಸ್ ದನ್ ಆರ್ ಈಕ್ವಲ್ ಟು 5 ಬಂದಾಗ ನಮಗೆ ಏನಾಗಬೇಕು, ಟೋಟಲ್ ಸೇಲ್ಸನ್ನು ಕಂಡುಹಿಡಬೇಕು. ಆ್ಯಂಡ್ ಮತ್ತೆ ನಾನು ಒಂದು ಇಫ್ ಸ್ಟೇಟ್ಮೆಂಟ್ ಕಂಟ್ರೋಲ್ ಸ್ಕ್ವೇರ್ ಬ್ರಾಕೆಟ್, ರೈಟ್ ಸೈಡ್ ಸ್ಕ್ವೇರ್ ಬ್ರಾಕೆಟ್ ಕೊಟ್ಟರೆ ಅದು ಮೂವ್ ಆಗುತ್ತೆ. ಬ್ಯಾಕ್ ಸೈಡ್ಸ್ ಕಂಟ್ರೋಲ್ ಬ್ಯಾಕ್ ಸ್ಕ್ವೇರ್ ಬ್ರಾಕೆಟ್ ಕೊಟ್ಟರೆ ಹಿಂದಕ್ಕೆ ಬರುತ್ತೆ. ನಾನು ಇನ್ನೊಂದು ಇಫ್ ಕಂಡೀಷನ್ ತೊಗೊತೀನಿ. ಇಫ್ ಎಲ್ಸ್ ಇಫ್ ಅಂತ, ಇವಾಗ ಇಫ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನನಗೆ ಈ ಪ್ರಾಡಕ್ಟ್ ಬೇಕು, ಈ ಟೋಟಲ್ ಸೇಲ್ಸ್ ಬೇಕು. ಎಲ್ಸ್ ಇಫ್ ನನಗೆ ಬಾಟ್ ರ್ಯಾಂಕ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಬಂದಾಗ ನನಗೆ ಬಾಟ್ ಸೇಲ್ಸ್ ಬೇಕು ಅಂತ ನಾನು ಕೇಳ್ತಾ ಇರೋದು. ಬಾಟ್ ಸೇಲ್ಸ್ ಇವಾಗ ಕ್ಲೋಸ್ ಮಾಡೋಣ. ಕಂಡೀಷನ್ ಸ್ಯಾಟಿಸ್ಫೈ ಆಯಿತು, ಏನೂ ಎರರ್ ಇಲ್ಲ. ಇವಾಗ ನೋಡಿದರೆ ನಮಗೆ ಟಾಪ್ 5 ಸೇಲ್ಸ್ ಬಂದಿದೆ ಆ್ಯಂಡ್ ಬಾಟಮ್ 5 ಸೇಲ್ಸ್ ಕೂಡ ಬಂದಿದೆ. ಇವಾಗ ಟೋಟಲ್ ಸೇಲ್ಸ್ನ ರಿಮೂವ್ ಮಾಡ್ತೀನಿ. ನಮಗೆ ಇವಾಗ ಟಾಪ್ 5 ಸೇಲ್ಸ್ ಆ್ಯಂಡ್ ಬಾಟಮ್ 5 ಸೇಲ್ಸ್ ಬಂದಿದೆ. ನನಗೆ ಇವಾಗ ಡೈನಮಿಕ್ ಹೀಗೆ ಟೈಪ್ ಮಾಡೋದು ನನಗೆ ಬೇಡ, ಡೈನಮಿಕ್ ಆಗಿ ಬೇಕು ನನಗೆ, ಸ್ಟ್ಯಾಟಿಕ್ ವೇ ಬೇಡ. ಸೊ ಡೈನಮಿಕ್ ಆಗಿ ಬೇಕಿರೋದ್ರಿಂದ ಒಂದು ಪ್ಯಾರಾಮೀಟರ್ ಅಂತ ತೊಗೊಳ್ಳೋಣ. ನ್ಯೂ ಪ್ಯಾರಾಮೀಟರ್ ನ್ಯೂಮೆರಿಕ್ ರೇಂಜ್. ಏನು ಪ್ಯಾರಾಮೀಟರ್ ನೇಮ್ ಏನು ಕೊಡೋಣ, ಟಾಪ್ ಎನ್ ಅಂತ. ಮಿನಿಮಮ್ ವ್ಯಾಲ್ಯೂ ಬಂದುಬಿಟ್ಟು 5 ಪ್ರಾಡಕ್ಟ್ಸ್ ನೋಡಬೇಕು ನಾನು. ಇಂಕ್ರಿಮೆಂಟ್ ಬಂದುಬಿಟ್ಟು 5 ಅಂದರೆ ಸ್ಟೆಪ್ ಸೈಜ್. ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಪ್ಯಾರಾಮೀಟರಲ್ಲಿ ನಮಗೆ ತೋರಿಸೋದು 20 ವ್ಯಾಲ್ಯೂ. ಇವಾಗ ಒಂದು ಪ್ಯಾರಾಮೀಟರ್ ಕ್ರಿಯೇಟ್ ಆಯಿತು. ಪ್ಯಾರಾಮೀಟರ್ ಸ್ಲೈಡರ್ ಬಂದಿದೆ. ನಮಗೆ ಸ್ಲೈಡರ್ ಬೇಡ, ನನಗೆ ವರ್ಟಿಕಲ್ ಬೇಕು. ಸ್ಲೈಸರ್ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ವರ್ಟಿಕಲ್ ಲಿಸ್ಟ್ ಸೆಲೆಕ್ಟ್ ಮಾಡೋಣ. ಲೀಸ್ಟ್ ವ್ಯಾಲ್ಯೂ 5. ಇವಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗಲ್ಲ, ಸೇಮ್ ಲೈಕ್ ಟ್ಯಾಬ್ಲು. ನಾವು ಇವನ್ನ ಲಿಂಕ್ ಮಾಡಬೇಕು. ಸೊ ಯಾವ ಮೆಷರ್ನ ನಾನು ಬರೆದಿದ್ದೀನೋ ಇಲ್ಲಿ ಕ್ಲಿಕ್ ಮಾಡಿ, ಯಾವ ಮೆಷರ್ನ ಬರೆದಿದ್ದೀನೋ ಆ ಮೆಷರಿಗೆ ಹೋಗಿ ಎಲ್ಲೆಲ್ಲಿ 5 ಕೊಟ್ಟಿದ್ದೀನೋ ನಾನು ವ್ಯಾಲ್ಯೂ, ಆ ಪ್ಯಾರಾಮೀಟರ್ ವ್ಯಾಲ್ಯೂನ ರಿಪ್ಲೇಸ್ ಮಾಡೋಣ. ಟಾಪ್ ವ್ಯಾಲ್ಯೂ, ಟಾಪ್ ಎನ್ ವ್ಯಾಲ್ಯೂ ಇದೆಯಲ್ಲ, ಇಲ್ಲಿ ಕೂಡ ಟಾಪ್ ಎನ್ ವ್ಯಾಲ್ಯೂ ಆ್ಯಂಡ್ ಇಲ್ಲಿ ಕೊಟ್ಟಿದ್ದೀವಿ ಟಾಪ್ ಎನ್ ವ್ಯಾಲ್ಯೂ ಆ್ಯಂಡ್ ಟಾಪ್ ಎನ್ ವ್ಯಾಲ್ಯೂ. ಸೊ ಇವಾಗ ಸ್ಟ್ಯಾಟಿಕ್ ವೇ ಅಲ್ಲ, ಇಲ್ಲಿ ಇದು ಡೈನಮಿಕ್ ವೇ ಆಯಿತು. ಇವಾಗ ನಾವು ಪ್ಯಾರಾಮೀಟರಲ್ಲಿ 5 ಕ್ಲಿಕ್ ಮಾಡಿದ್ರೆ ಟಾಪ್ 5 ಪ್ರಾಡಕ್ಟ್ಸ್ ಆ್ಯಂಡ್ ಬಾಟಮ್ 5 ಪ್ರಾಡಕ್ಟ್ಸ್ ತೋರಿಸುತ್ತೆ. 10 ಕ್ಲಿಕ್ ಮಾಡಿದರೆ ಟಾಪ್ 10 ಆ್ಯಂಡ್ ಬಾಟಮ್ 10 ತೋರಿಸುತ್ತೆ. ಇವಾಗ ನೋಡೋಣ, ಎಕ್ಸಿಕ್ಯೂಟ್ ಆಗ್ತದೆ. ಇವಾಗ ಟಾಪ್ 5 ಬಾಟಮ್ 5 ತೋರಿಸ್ತದೆ. ಇವಾಗ 10 ಕ್ಲಿಕ್ ಮಾಡಿದೆ, ಟಾಪ್ 10 ಆ್ಯಂಡ್ ಬಾಟಮ್ 10 ತೋರಿಸ್ತದೆ. ವೆರಿಫೈ ಮಾಡೋಣಲ್ಲ, ನಾವು ಟ್ಯಾಬ್ಲಲ್ಲಿ ಸೇಮ್ ಕ್ರಿಯೇಟ್ ಮಾಡಿಬಿಟ್ಟು ಈ ವ್ಯಾಲ್ಯೂಸ್ ಮ್ಯಾಚ್ ಆಗ್ತಿದೆಯಲ್ಲ ನೋಡೋಣ. ನಾವಿವಾಗ ಒಂದು ಕ್ರಾಸ್ ಟೇಬಲಲ್ಲಿ ಮಾಡಿದ್ದೀವಿ. ಇವಾಗ ಟೇಬಲ್ ಬೇಕು, ನಮ್ಗೊಂದು ಬಾರ್ ಚಾರ್ಟ್ ಬೇಕು ಅಂದರೆ ಬಾರ್ ಚಾರ್ಟಲ್ಲಿ ಕ್ರಿಯೇಟ್ ಮಾಡ್ಬೋದು. ಹೀಗೆ ಕಂಟ್ರೋಲ್ Z, ಈ ವ್ಯಾಲ್ಯೂ ಇದು ಟೇಬಲ್ ಕ್ಲಿಕ್ ಮಾಡಿ ಬಾರ್ ಚಾರ್ಟ್ ಬೇಕಂದ್ರೆ ವರ್ಟಿಕಲ್ ಬಾರ್ ಚಾರ್ಟ್ ಬೇಕು ಅಂದರೆ ಈ ಥರ ಬಾರ್ ಚಾರ್ಟಲ್ಲೂ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಲೇಬಲ್ಸ್ ಬಂದುಬಿಟ್ಟು ನನಗೆ ಲೇಬಲ್ಸ್ ಬೇಕು ಅಂದ್ರೆ ಲೇಬಲ್ಸ್ ಚೆಕ್ ಮಾಡೋಣ, ಯಾಕಂದರೆ ಟ್ಯಾಬ್ಲೂ ಅಲ್ಲಿ ಇದರಲ್ಲೇ ಸೇಮ್ ವ್ಯಾಲ್ಯೂಸ್ ತೋರಿಸ್ತಾ ಇದೆಯಲ್ಲ ನೋಡೋಣ. ಓಕೆ, 62K ಟಾಪ್ ಸೇಲ್ ಬಂದುಬಿಟ್ಟು ಸೇಮ್ ಇದನ್ನು ಟ್ಯಾಬ್ಲೂ ಅಲ್ಲಿ ನೋಡೋಣ. ಇಲ್ಲಿ ಟ್ಯಾಬ್ಲೂ ಅಲ್ಲಿ ಟಾಪ್ ಎನ್ ಆ್ಯಂಡ್ ಬಾಟಮ್ ಎನ್ ಪ್ರಾಡಕ್ಟ್ಸ್ನ ಹೇಗೆ ಫೈಂಡ್ ಮಾಡೋಂತ ನೋಡೋಣ. ಇಲ್ಲಿ ಕೂಡ ಸ್ಯಾಂಪಲ್ ಸೂಪರ್ ಸ್ಟೋರ್ನ ಕನೆಕ್ಟ್ ಮಾಡಿದ್ದೀನಿ ಡೇಟಾ ಸೋರ್ಸ್ ಆಗಿ, ಆ್ಯಂಡ್ ಆರ್ಡರ್ಸ್ ಟೇಬಲ್ಗೆ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಪ್ರಾಡಕ್ಟ್ ನೇಮ್ನ ವಿಜುವಲೈಸೇಷನ್ಗೆ ತೊಗೊಂಬರೋಣ ಆ್ಯಂಡ್ ಸೇಲ್ಸ್ ಕೂಡ ತೊಗೊಂಬರೋಣ. ಆ್ಯಂಡ್ ಇದನ್ನು ಸಾರ್ಟ್ ಮಾಡ್ತಾ ಇದ್ದೀನಿ. ಟಾಪ್ ಸೇಲ್ ವ್ಯಾಲ್ಯೂ ಬಂದುಬಿಟ್ಟು ಇದು. ಆ್ಯಂಡ್ ಇವಾಗ ನಾವು ಟಾಪ್ ಎನ್ ಆ್ಯಂಡ್ ಬಾಟಮ್ ಎನ್ನ ಇಲ್ಲಿ ಡಿಫ್ರೆಂಟ್ ಮೆಥಡ್ಸಲ್ಲಿ ಫೈಂಡ್ ಮಾಡ್ಬೋದು. ನಾನು ಇಲ್ಲಿ ಪರ್ಟಿಕ್ಯುಲರ್ ಈ ಸಿನಾರಿಯೋದಲ್ಲಿ ಯೂಸ್ ಮಾಡ್ತಿರೋದು ಸೆಟ್ಸ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ.
ಡಿಫ್ರೆಂಟ್ ಮೆಥಡ್ಸಲ್ಲಿ ಹೇಗೆ ಮಾಡಬೇಕು ಅಂತ ನೋಡಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ರ್ಯಾಂಕ್ ಮೇಲೆ ಹೇಗೆ ಮಾಡಬೇಕು ಅಂತ, ರ್ಯಾಂಕ್ ಫಂಕ್ಷನ್ ಮೇಲೆ ಆ್ಯಂಡ್ ಡಿಫ್ರೆಂಟ್ ಫಂಕ್ಷನ್ಸ್ ಮೇಲೆ ಹೇಗೆ ಮಾಡಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಇವಾಗ ಸೆಟ್ಸ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತಂದರೆ, ಇವಾಗ ಪ್ರಾಡಕ್ಟ್ ನೇಮ್ ಫೀಲ್ಡ್ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ನಮಗೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಹೋದರೆ ಸೆಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಯೂಸ್ ಆಲ್ ಕ್ಲಿಕ್ ಮಾಡಿ ಎಲ್ಲ ರೆಕಾರ್ಡ್ಸ್ನ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಟಾಪ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡಿ ಬೈ ಫೀಲ್ಡ್ ಬಂದುಬಿಟ್ಟು ಇಲ್ಲಿ ನಾನು ಟಾಪ್ ಬೇಕು, ಟಾಪ್ ಟೆನ್ ರೆಕಾರ್ಡ್ಸ್ ಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ಸೇಲ್ಸ್ ಒಂದು ಸೆಟ್ ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ನೇಮ್ ಚೇಂಜ್ ಮಾಡೋಣ. ಫಸ್ಟ್ ಟಾಪ್ 10 ಅಂತ, ಟಾಪ್ 10. ಇಲ್ಲಿ ಕೂಡ ಡೈನಾಮಿಕ್ಕಾಗಿ ಹೇಗೆ ಮಾಡೋದು ಅಂತ ಪ್ಯಾರಾಮೀಟರ್ಗೆ ಕನೆಕ್ಟ್ ಮಾಡಿ ನೋಡೋಣ. ಆ್ಯಂಡ್ ಬಾಟಮ್ 10 ಮೇಲೆ ಕೂಡ ಒಂದು ಸೆಟ್ ಕ್ರಿಯೇಟ್ ಮಾಡೋದು. ರೈಟ್ ಕ್ಲಿಕ್ ಮಾಡಿ ಸೇಮ್ ಹಾಗೆ ಪ್ರಾಡಕ್ಟ್ ನೇಮಿಗೆ ಹೋಗ್ಬಿಟ್ಟು ಸೆಟ್ ಆ್ಯಂಡ್ ಯೂಸ್ ಆಲ್, ಇಲ್ಲಿ ಬಂದ್ಬಿಟ್ಟು ಬೈ ಫೀಲ್ಡ್, ಇಲ್ಲಿ ಬಾಟಮ್ ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು ಸೇಲ್. ಓಕೆ, ಆ್ಯಂಡ್ ಸಾರಿ ಇಲ್ಲಿ ಕೂಡ ರೀನೇಮ್ ಮಾಡೋಣ, ಬಾಟಮ್ 10. ಇವಾಗ ನಮಗೆ ಟಾಪ್ 10 ಆ್ಯಂಡ್ ಬಾಟಮ್ 10 ವ್ಯಾಲ್ಯೂ ಸಿಕ್ಕಿದೆ. ಇವಾಗ ನಾನು ಟಾಪ್ 10 ರೆಕಾರ್ಡ್ನ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಕಂಟ್ರೋಲ್ ಬಟನ್ನ ಕ್ಲಿಕ್ ಮಾಡಿ ಬಾಟಮ್ 10 ವ್ಯಾಲ್ಯೂ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿದರೆ ನಮಗೆ ಕ್ರಿಯೇಟ್ ಕಂಬೈನ್ಡ್ ಸೆಟ್ ಅಂತ ಸಿಗುತ್ತೆ. ಅದನ್ನು ಕ್ರಿಯೇಟ್ ಮಾಡೋಣ. ಸೊ ನಮಗೆ ಅದರಿಂದ ಟಾಪ್ 10 ವ್ಯಾಲ್ಯೂ ಆ್ಯಂಡ್ ಇದರಿಂದ ಬಾಟಮ್ 10 ವ್ಯಾಲ್ಯೂ ಮೇಲೆ ಒಂದು ನ್ಯೂ ಸೆಟ್ಟನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಡಿಫ್ರೆಂಟ್ ವೇ ಆಫ್ ಜಾಯ್ನಿಂಗ್ ಮೆಥಡ್ಸ್ ಇರುತ್ತೆ. ನನಗೆ ಎಲ್ಲ ರೆಕಾರ್ಡ್ಸ್ ಅಲ್ಲಿಂದನೂ ಎಲ್ಲ ರೆಕಾರ್ಡ್ ಬೇಕು, ಅಲ್ಲಿಂದ ಟಾಪ್ 10 ರೆಕಾರ್ಡ್ ಬೇಕು, ಇಲ್ಲಿಂದ ಬಾಟಮ್ 10 ರೆಕಾರ್ಡ್ ಬೇಕು. ಸೊ ಈ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ, ಆಲ್ ಮೆಂಬರ್ಸ್ ಇನ್ ಬೋತ್ ಸೆಟ್ಸ್ ಅಂತ. ಇಲ್ಲಿ ಬಂದುಬಿಟ್ಟು ನಾನು ಸೆಟ್ ಟಾಪ್ ಆ್ಯಂಡ್ ಬಾಟಮ್ ಅಂತ ಬಾಟ್ ಅಂತ ರೀನೇಮ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದೆ. ಇವಾಗ ಒಂದು ನ್ಯೂ ಸೆಟ್ ಕ್ರಿಯೇಟ್ ಆಗಿದೆ. ಇನ್ನು ಕ್ಲಿಯರ್ ಮಾಡ್ಕೊಂಡು ಈ ನ್ಯೂ ಸೆಟ್ಟನ್ನು ವಿಸುವಲೈಸೇಷನಿಗೆ ತೊಗೊಂಬಂದೆ. ಇನ್ ಆ್ಯಂಡ್ ಔಟ್ ವ್ಯಾಲ್ಯೂ ಬಂದಿದೆ. ರೈಟ್ ಕ್ಲಿಕ್ ಮಾಡಿಬಿಟ್ಟು ಶೋ ಮೆಂಬರ್ಸ್ ಇನ್ ಸೆಟ್ ಅಂತ ತೋರಿಸಿದ್ರೆ ನಮಗೆ ಟಾಪ್ 10 ಆ್ಯಂಡ್ ಬಾಟಮ್ 10 ಸಿಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ಸೇಲ್ಸ್ ತೊಗೊಂಬಂದೆ, ಸಾರ್ಟ್ ಮಾಡಿದೆ. ಇವಾಗ ನೋಡಿದ್ರೆ ಟಾಪ್ 10 ವ್ಯಾಲ್ಯೂಸ್ ಆ್ಯಂಡ್ ಬಾಟಮ್ 10 ವ್ಯಾಲ್ಯೂಸ್. ಇದು ಕೂಡ ಸ್ಟ್ಯಾಟಿಕ್ ವೇ ಆಯಿತು. ನಮಗೆ ಟಾಪ್ 10 ಆ್ಯಂಡ್ ಬಾಟಮ್ 10. ಇವಾಗ ನನಗೆ ಟಾಪ್ 20 ಬೇಕಂದ್ರೆ ಪ್ರತಿ ಸತಿ ಹೋಗ್ಬಿಟ್ಟು ಇಲ್ಲಿ ಎಡಿಟ್ ಕೊಟ್ಬಿಟ್ಟು ಬಾಟಮ್ 10ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಡೈನಾಮಿಕ್ ಮಾಡೋದಕ್ಕೋಸ್ಕರ ಇಲ್ಲಿ ಕೂಡ ಒಂದು ಪ್ಯಾರಾಮೀಟರ್ ಕ್ರಿಯೇಟ್ ಮಾಡ್ತೀನಿ. ಟಾಪ್ ಎನ್ ಅಂತ ಒಂದು ಪ್ಯಾರಾಮೀಟರ್. ಫ್ಲೋಟ್ ಬೇಡ, ನನಗೆ ಇಂಟೀಜರ್ ಬೇಕು, ಡೆಸಿಮಲ್ ವ್ಯಾಲ್ಯೂಸ್ ಏನು ಬೇಡ. ಸೊ ಇಂಟೀಜರ್ ಸೆಲೆಕ್ಟ್ ಮಾಡ್ಕೊಂಡೆ, ಆಲ್ ಸೆಲೆಕ್ಟ್ ಮಾಡಿ ಇವಾಗ ರೈಟ್ ಕ್ಲಿಕ್ ಶೋ ಪ್ಯಾರಾಮೀಟರ್ ಕೊಟ್ಟೆ. ಇವಾಗ ನಾನು ಇಲ್ಲಿ 5 ಕ್ಲಿಕ್ ಮಾಡಿದರೆ ಇಲ್ಲಿ ಏನೂ ಚೇಂಜ್ ಆಗೋಲ್ಲ, ಯಾಕಂದರೆ ನಾನು ಲಿಂಕ್ ಮಾಡಿಲ್ಲ. ಸೊ ಇವಾಗ ಏನು ಮಾಡಬೇಕು, ನಾವು ಕ್ರಿಯೇಟ್ ಮಾಡಿದೋ ಟಾಪ್ 10 ಆ್ಯಂಡ್ ಟಾಪ್ 10 ಬಾಟಮ್ ಸೆಟ್ಟಿಗೆ ಹೋಗ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಟಾಪ್ 10 ನಾವು ಆಲ್ರೆಡಿ ಇವಾಗ ಕ್ರಿಯೇಟ್ ಮಾಡಿದ್ರು ಪ್ಯಾರಾಮೀಟರ್ ತೋರಿಸುತ್ತೆ, ನೇಮ್ ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಪ್ಲೈ ಕೊಟ್ಟೆ. ಹಾಗೆ ಬಾಟಮ್ 10 ಕೂಡ ಹೋಗ್ಬಿಟ್ಟು ಬಾಟ್ 10ಗೆ ಹೋಗ್ಬಿಟ್ಟು ಟಾಪ್ 10 ಅಂತ ಸ್ಟ್ಯಾಟಿಕ್ ವೇಯಲ್ಲಿ ಕೊಟ್ಟಿದ್ವಲ್ಲ, ಇವಾಗ ಡೈನಾಮಿಕ್ ಆಗಿ ಪ್ಯಾರಾಮೀಟರ್ ನೇಮನ್ನು ಕೊಡೋಣ. ಇವಾಗ ಇಲ್ಲಿ 10 ಟೈಪ್ ಮಾಡಿದ್ರೆ 5 ಟೈಪ್ ಮಾಡಿದ್ರಿಂದ 5 ತೋರಿಸ್ತದೆ. ನಾನು 10 ಟೈಪ್ ಮಾಡ್ತೀನಿ. ಓಕೆ, 10 ತೋರಿಸ್ತದೆ. ಇವಾಗ ನಾನು ಇದನ್ನು ಬಾರ್ ಚಾರ್ಟಾಗಿ ಕನ್ವರ್ಟ್ ಮಾಡ್ತೀನಿ. ಇವಾಗ ಶೋ ಮಾರ್ಕ್ ಲೇಬಲ್ ನೋಡಿ 61,600 ತೋರಿಸ್ತದೆ. ನಮಗೆ PowerBI ತೋರಿಸ್ತಾ ಇದೆ 61,600. ಅದೇ ರೌಂಡ್ ಆಫ್ ಮಾಡಿದೆ. ನಾನು ಫಾರ್ಮ್ಯಾಟ್ ಚೇಂಜ್ ಮಾಡೋಣ. ಸೊ ನಮಗೆ ಸೇಮ್ ವ್ಯಾಲ್ಯೂ ತೋರಿಸೋದಕ್ಕೋಸ್ಕರ ಡೇಟಾ ಲೇಬಲ್ಸಿಗೆ ಹೋಗೋಣ ಆ್ಯಂಡ್ ವ್ಯಾಲ್ಯೂಸಿಗೆ ಹೋಗೋಣ. ವ್ಯಾಲ್ಯೂಸ್ ಬಂದುಬಿಟ್ಟು ಇವಾಗ ಡಿಸ್ಪ್ಲೇ ಯೂನಿಟ್ಸ್ ಬಂದು ಆಟೋಮ್ಯಾಟಿಕ್ ಇದೆ, ನಾನು ಆಟೋ ಇದೆ. ಸೊ ಇದು 1006 ಸೆಟ್ ಮಾಡೋಣ. ಆ್ಯಂಡ್ ಬಂದುಬಿಟ್ಟು ಡೆಸಿಮಲ್ ವ್ಯಾಲ್ಯೂಸನ್ನು 2ಗೆ ಸೆಲೆಕ್ಟ್ ಮಾಡ್ತೀನಿ. 6160 ಇಲ್ಲಿ ನಮಗೆ ಟ್ಯಾಬ್ಲೋಲಿ 61,600 ಸೇಮ್ ವ್ಯಾಲ್ಯೂ ತೋರಿಸ್ತದೆ. 2745 ಅದೇ 3 ಡೆಸಿಮಲ್ಸ್ ಕ್ಲಿಕ್ ಮಾಡಿದರೆ ನಮಗೆ ಆ ವ್ಯಾಲ್ಯೂ ಫುಲ್ ವ್ಯಾಲ್ಯೂ ತೋರಿಸುತ್ತೆ. 2745 61,600 ಎಕ್ಸಾಕ್ಟ್ ತೋರಿಸ್ತದೆ. ಹೀಗೆ ನಾವು ಟ್ಯಾಬ್ಲೂ ಮತ್ತು PowerBI ಟಾಪ್ ಎನ್ ಆ್ಯಂಡ್ ಬಾಟಮ್ ಎನ್ ಪ್ರಾಡಕ್ಟ್ಸ್ನ ಫೈಂಡ್ ಮಾಡ್ಬೋದು. ಈ ಥರ ಸಿನಾರಿಯೋಸ್ಗಾಗಿ ಡೇಟಾ ಅನಾಲಿಟಿಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.